ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕುರಿತು ಈ ದಿನ ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಅಂದರೆ ಟೀಚರ್ ಲಾಗಿನ್ ಆಗುವುದು ಹೇಗೆ, ಹಾಗೆಯೇ ಲಾಗಿನ್ ಆದ ನಂತರ ಸ್ಯಾಟ್ಸ್ನಲ್ಲಿ ಯೂನಿಟ್ ಟೆಸ್ಟ್ ಅಂಕಗಳನ್ನು ಎಂಟ್ರಿ ಮಾಡೋದು ಹೇಗೆ, ಅದೇ ರೀತಿ HM ಲಾಗಿನ್ ಆಗೋದು ಯಾವ ರೀತಿ, HM ಲಾಗಿನ್ ಆಗಿ ಆನಂತರ ಅಪ್ರೂವ್ ಮಾಡೋದು ಹೇಗೆ ಸ್ಯಾಟ್ಸಲ್ಲಿ ಅನ್ನೋದರೆಲ್ಲರ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ನೀಡ್ತಾ ಇದ್ದೇನೆ. ಯಾಕಂದರೆ ಪ್ರತಿಯೊಂದು ಪಾಠಕ್ಕೂ ನಾವು ಘಟಕ ಪರೀಕ್ಷೆಗಳನ್ನು ಮಾಡಿದ್ದೇವೆ. ಅದನ್ನು ನಾವು ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ಮೊದಲು ಗೂಗಲ್ನ ಸರ್ಚ್ ಬಾರ್ಗೆ ಹೋಗಿ ಅಲ್ಲಿ LBA ಲಾಗಿನ್ ಅಂತ ಟೈಪ್ ಮಾಡಿ. ಸೊ ಟೈಪ್ ಮಾಡಿದ ನಂತರ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಆ ಸೈನ್ ಇನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಕ್ಲಿಕ್ ಮಾಡಿದಾಗ ನೇರವಾಗಿ ನಾವು ಸ್ಯಾಟ್ಸ್ನ ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪೇಜ್ಗೆ ಬರ್ತೀವಿ. ಸೊ ಇಲ್ಲಿ ಆಟೋಮೆಟಿಕ್ಕಾಗಿ ಟೀಚರ್ ಸೆಲೆಕ್ಟ್ ಆಗಿರುತ್ತೆ. ಕೆಳಗಡೆ ನಿಮಗೆ ಯೂಸರ್ ನೇಮನ್ನು ಹಾಕಬೇಕಾಗಿರುತ್ತೆ. ಸೊ KGID ನಂಬರೇ ನಿಮ್ಮ ಯೂಸರ್ ನೇಮ್ ಆಗಿರುತ್ತೆ. ಸೊ KGID ನಂಬರ್ನ ಪ್ರತಿಯೊಬ್ಬರು ಶಿಕ್ಷಕರು ಅಲ್ಲಿ ಎಂಟ್ರಿಯನ್ನು ಮಾಡಬೇಕು. ಆಮೇಲೆ ಸೆಂಡ್ OTP ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಅಂದರೆ SMS ಸೆಂಡ್ ಟು ಯುವರ್ ಮೊಬೈಲ್ ನಂಬರ್ ಅಂತೇಳಿ ನಿಮ್ಗೆ ತೋರಿಸುತ್ತೆ. ಆ ನಂತರ ನಿಮ್ಮ ಮೊಬೈಲ್ಗೆ ಒಂದು 6 ನಂಬರ್ಗಳ ಒಂದು OTP ಬರುತ್ತೆ. ಸೊ ಆ 6 ನಂಬರ್ಗಳನ್ನು ನೀವಿಲ್ಲಿ ಬಾಕ್ಸಲ್ಲಿ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಎಂಟ್ರಿಯನ್ನು ಮಾಡಿದ ನಂತರ ಕೆಳಭಾಗದಲ್ಲಿ ವೆರಿಫೈ OTP ಇದೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ. ಈ ರೀತಿ ನಾವು ಸ್ಯಾಟ್ಸ್ಗೆ ಎಂಟ್ರಿಯನ್ನು ಆಗ್ಬೋದು. ಟೀಚರ್ ಲಾಗಿನ್ನಲ್ಲಿ ಅಲ್ಲಿ ನಿಮ್ಮ ಡೀಟೇಲ್ಸ್ ಕೂಡ ಕಾಣಿಸ್ತಾ ಇರುತ್ತೆ. ಎಡಭಾಗದಲ್ಲೇ ನೋಡಿ, ಅಲ್ಲಿ 3 ಗೆರೆ ಇದೆಯಲ್ಲ, ಅಡ್ಡಗೆರೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಆವಾಗ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಟೀಚರ್ ಪ್ರೊಫೈಲು, ಲೆಸನ್ ಪ್ಲ್ಯಾನು, ಅಸೆಸ್ಮೆಂಟ್ ಅಂತದೆ. ನಮಗೆ ಈಗ ಅಂಕಗಳನ್ನು ಎಂಟ್ರಿ ಮಾಡಬೇಕಾಗಿದ್ರೆ LBA ಇದಕ್ಕೆ ನೀವು ಕ್ಲಿಕ್ಕನ್ನು ಮಾಡಿ. LBA ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ಸೊ ನಿಮಗೊಂದು ಇಲ್ಲಿ ಪೇಜ್ ಕಾಣಿಸ್ತಾ ಇದೆ ನೋಡಿ. ಶಾಲೆ ಹೆಸರು, ಯಾವ ಕ್ಲಸ್ಟರು, ಪ್ರತಿಯೊಂದು ಡೀಟೇಲ್ ಇರುತ್ತೆ, ಮಾಧ್ಯಮದಿಂದ ಹಿಡಿದು ತರಗತಿವಾರು. ಕೆಳಭಾಗದಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ. ಸೊ ಅಲ್ಲಿ ಮೀಡಿಯಮ್ ಕನ್ನಡ ಇದೆ. ಕ್ಲಾಸ್ ಅಲ್ಲಿ ನಾವು ಎಂಟ್ರಿನ ಮಾಡಬೇಕು. ಈಗ ಮಾದರಿಯಾಗಿ ನಾನೊಂದು ನಮ್ಮ ಶಾಲೆಯ ಮಕ್ಕಳ ಅಂಕಗಳನ್ನು ಎಂಟ್ರಿ ಮಾಡೋದ್ರ ಮೂಲಕ ನಿಮಗೆ ತೋರಿಸ್ತೇನೆ. ಸೊ ಕ್ಲಾಸ್ ಇಲ್ಲಿ ನಾನು 5ನೇ ತರಗತಿ ಮಕ್ಕಳದೊಂದು ಸೆಲೆಕ್ಟ್ ಮಾಡ್ಕೊತಾ ಇದ್ದೇನೆ. ಆನಂತರ ಗ್ರೂಪ್ ಅಂತ ಇದೆ, ಗ್ರೂಪನ್ನು ಕನ್ನಡ ಮೀಡಿಯಮ್ ಸೆಲೆಕ್ಟ್ ಮಾಡಿದೆ. ಆನಂತರ ಸೆಕ್ಷನ್ ಅಂತ ಇದೆ, ಸೆಕ್ಷನ್ ಓಪನ್ ಮಾಡ್ಕೊಳ್ಳಿ, A ಸೆಕ್ಷನ್ನು. ಅದಾದ ನಂತರ ಸಬ್ಜೆಕ್ಟ್ ಅಂತ ಇದೆ. ಇಲ್ಲಿ 4 ಸಬ್ಜೆಕ್ಟು ತೋರಿಸುತ್ತೆ, ಕನ್ನಡ, ಇಂಗ್ಲೀಷ್, ಮ್ಯಾಥ್ಸ್, ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ. ಸೊ ನಾನು ಇವತ್ತು ಕನ್ನಡದ ಎಂಟ್ರಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಅದಾದ ನಂತರ ಕೆಳಭಾಗಕ್ಕೆ ಸ್ಕ್ರೋಲ್ ಮಾಡಿ, ಅಲ್ಲಿ ಚಾಪ್ಟರ್ ನೇಮ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಮೇಲ್ಭಾಗಕ್ಕೆ ತಗೊಳ್ಳಿ. ಅಲ್ಲಿ 5ನೇ ತರಗತಿಯಲ್ಲಿ ಕನ್ನಡ ಭಾಷೆಯಲ್ಲಿರುವಂಥ ಎಲ್ಲ ಪಾಠಗಳು ನಿಮಗೆ ಡಿಸ್ಪ್ಲೇ ಆಗಿರುತ್ತೆ. ಸೊ ನೀವು ಯಾವ ಪಾಠದನ್ನು ತೊಗೊತಿದ್ದೀರಾ ನೋಡಿ. ನಾನಿಲ್ಲಿ ಸಂಗೊಳ್ಳಿ ರಾಯಣ್ಣ ಪಾಠದ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಆನಂತರ ನಿಮಗೊಂದು ಈ ಪಾಠ ಇದೆಯಾ ಅಂತ ಕೇಳುತ್ತೆ, ಎಸ್ ಅಂತ ಹಾಕಿ. ಯೂನಿಟ್ ಟೆಸ್ಟ್ ಯಾವ ದಿನ ನಡೀತು ಅಂತ ಕೇಳ್ತಾರೆ. ಸೊ ಅಲ್ಲೊಂದು ನಿಮಗೆ ಟೇಬಲ್ ಓಪನ್ ಆಗುತ್ತೆ. ಆ ಟೇಬಲಲ್ಲಿ ನೀವು ಯಾವ ತಿಂಗಳಲ್ಲಿ ಆ ಯೂನಿಟ್ ಟೆಸ್ಟ್ ಮಾಡಿದ್ದೀರಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ನಾನಿಲ್ಲಿ ಜನವರಿ ತಿಂಗಳಲ್ಲಿ ಮಾಡಿದಂಥ ಪರೀಕ್ಷೆ ಡೇಟನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಷ್ಟಾದ ನಂತರ ಕೆಳಭಾಗದಲ್ಲಿ ಸರ್ಚ್ ಅಂತ ಇದೆ ನೋಡಿ, ಆ ಸರ್ಚ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ ಮಾಡಿದಾಗ ಮೇಲ್ಗಡೆ ನೋಡಿ ಡೇಟಾ ಫ್ಲೆಚೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಒಂದು ಪಾಪಪ್ ಮೆಸೇಜು. ಅದಾದ ಮೇಲೆ ಕೆಳಭಾಗಕ್ಕೆ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ. ಸೊ ಈಗ ನಾವು ಯಾವ ಸಬ್ಜೆಕ್ಟ್ ತೊಗೊಂಡಿದ್ದೀವಿ, ಯಾವ ಕ್ಲಾಸ್ ತೊಗೊಂಡಿದ್ದೀವಿ, ಯಾವ ಚಾಪ್ಟರು, ಡೇಟು, ಯೂನಿಟ್ ಟೆಸ್ಟ್ ನಡೆದ ಡೇಟ್ ಎಲ್ಲ ಇದೆ. ಮಾರ್ಕ್ಸ್ ಎಂಟರ್ಡ್ ನೋಡಿ 0/5 ಇದೆ. ಸೊ 5 ಜನ ಮಕ್ಕಳಿದ್ದಾರೆ, ಮಾರ್ಕ್ಸ್ ಎಂಟ್ರಿ ಆಗಿಲ್ಲ ಅಂತ ಇದೆ. ಸೊ ಕೆಳಭಾಗಕ್ಕೆ ಬನ್ನಿ. ಅಲ್ಲಿ ಮಕ್ಕಳ ಸ್ಯಾಟ್ಸ್ ID ಹಾಗೆ ಅವರ ತರಗತಿ, ಅವರ ಹೆಸರು ಪ್ರತಿಯೊಂದು ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಹೆಸರು ಮುಂದೆ ಬಾಕ್ಸ್ ಇದೆ, ಅಂದರೆ ಅಲ್ಲಿ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು. ಅದರ ಪಕ್ಕದಲ್ಲಿ ಗ್ರೇಡ್ ಆಟೋಮೆಟಿಕ್ಕಾಗಿ ಅಲ್ಲೇ ಜನ್ರೇಟ್ ಆಗುತ್ತೆ. ಸೊ ನಾವೀಗ ಮಾಡಬೇಕಾಗಿರೋದು ಮಾರ್ಕ್ಸನ್ನು ಎಂಟ್ರಿ ಮಾಡೋಣ. ಗ್ರೇಡ್ ಆಟೋಮೆಟಿಕ್ ಜನ್ರೇಟ್ ಆಗುತ್ತೆ ನೋಡಿ. ಈಗ ಒಂದು ಮಾರ್ಕ್ಸ್ ಎಂಟ್ರಿ ಮಾಡ್ತೀನಿ. ಸೊ ಒಬ್ಬ ವಿದ್ಯಾರ್ಥಿಯ ಅಂಕಗಳನ್ನು ಇಲ್ಲಿ ಎಂಟ್ರಿ ಮಾಡಿದೆ. ಆಟೋಮೆಟಿಕ್ಕಾಗಿ ಪಕ್ಕದಲ್ಲಿ ನೋಡಿ ಗ್ರೇಡ್ ಜನ್ರೇಟ್ ಆಗುತ್ತೆ. ಅದೇ ರೀತಿ
ನಿಮ್ಮ ಶಾಲೆಯಲ್ಲಿರೋ ಎಲ್ಲ ಮಕ್ಕಳ ಅಂಕಗಳನ್ನು ನೀವು ಎಂಟ್ರಿ ಮಾಡ್ತಾ ಹೋಗ್ಬೋದು. ಗ್ರೇಡು ಆಟೋಮೆಟಿಕ್ಕಾಗಿ ಪಕ್ಕದಲ್ಲಿ ಬರ್ತಾ ಹೋಗುತ್ತೆ. ಇದು ನಾವು ಮಾಡಿರೋದು 15 ಅಂಕಗಳಿಗೆ ಒಂದು ಯೂನಿಟ್ ಟೆಸ್ಟನ್ನು ಮಾಡಿಕೊಂಡಿದ್ದೇವೆ. ಸೊ ನಮ್ಮ ಶಾಲೆಯ ಎಲ್ಲ ಮಕ್ಕಳ ಅಂಕಗಳನ್ನು ಇಲ್ಲಿ ಎಂಟ್ರಿ ಮಾಡಿದೆ. ಗ್ರೇಡ್ ಕೂಡ ಇಲ್ಲಿ ಪಕ್ಕದಲ್ಲೇ ಡಿಸ್ಪ್ಲೇ ಆಗ್ತಾಯಿದೆ, ನೋಡ್ಬೋದು. ಆನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ. ಎಲ್ಲವೂ ಸರಿ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಅಂಕವನ್ನು ಎಂಟ್ರಿ ಮಾಡಿದ್ದೀರಾ ಅಂದರೆ ಕೆಳಭಾಗಕ್ಕೆ ಬನ್ನಿ. ಸೇವ್ ಅಂತ ಇದೆ, ಆ ಸೇವ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಆರ್ ಯು ಶೂರ್ ಯು ವಾಂಟ್ ಟು ಸೇವ್ ಅಸೆಸ್ಮೆಂಟ್ ಅಂತ ಇದೆ, ಅಲ್ಲಿ ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಡೇಟಾ ಫ್ಲೆಚ್ಡ್ ಸಕ್ಸಸ್ಫುಲಿ, ಅಸೆಸ್ಮೆಂಟ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಪಾಪಪ್ ಮೆಸೇಜ್ ಬಂತು. ಅಲ್ಲಿಗೆ ಒಂದು ಪಾಠದ ಮಕ್ಕಳ ಘಟಕ ಪರೀಕ್ಷೆಯ ಅಂಕಗಳನ್ನು ನಾವಿಲ್ಲಿ ಎಂಟ್ರಿ ಮಾಡಿದ್ದು ಮುಗೀತು. ಇದು ನಾನು ಮಾಡ್ತಾ ಇರೋದು ಟೀಚರ್ ಲಾಗಿನ್ನಲ್ಲಿ ಯಾವ ರೀತಿ ಎಂಟ್ರಿ ಮಾಡೋದು ಅಂತ ಒಂದು ಪಾಠದ್ದು ನಿಮಗೆ ತೋರಿಸಿದೆ. ಸೊ ಅದೇ ರೀತಿ ಈಗ ಮತ್ತೊಂದು ಪಾಠದ್ದು ಕೂಡ ಬೇಗವಾಗಿ ತೋರಿಸ್ತಾ ಹೋಗ್ತೇನೆ. ಅಂದರೆ ಕೇವಲ ಒಂದು 5 ರಿಂದ 10 ನಿಮಿಷ ಹಿಡಿಯುತ್ತೆ ಅಷ್ಟೇ. ಆದರೆ ನಿಮ್ಮ ಮಕ್ಕಳು ಎಷ್ಟು ಜನ ಇರ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಬನ್ನಿ ಈಗ ಮತ್ತೊಂದು ಪಾಠದ್ದು ನಿಮಗೆ ಎಂಟ್ರಿ ಮಾಡ್ತಾ ಹೋಗ್ತೇನೆ. ಸೇಮ್ ಮೀಡಿಯಮ್ ಆಲ್ರೆಡಿ ಇರುತ್ತೆ. ಸೊ ಕ್ಲಾಸನ್ನು ತಗೊಳ್ಳಿ. ಕ್ಲಾಸ್ ಹಾಕಿದ್ದೀನಿ, ಆನಂತರ ಗ್ರೂಪ್ ಹಾಕಿದ್ದೀನಿ. ಸೆಕ್ಷನ್ ಕೇಳುತ್ತೆ, ಸೆಕ್ಷನ್ ಹಾಕ್ತಾಯಿದ್ದೀನಿ. ಸಬ್ಜೆಕ್ಟ್ ಕೇಳ್ತಾ ಇದೆ, ಕನ್ನಡ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಆನಂತರ ಚಾಪ್ಟರ್ ಯಾವುದು ಅಂತ ಕೇಳುತ್ತೆ. ಸೊ ಎಲ್ಲ ಚಾಪ್ಟರ್ ಇರುತ್ತೆ. ಈಗ ನಾನು ಒಂದು ಪದ್ಯವನ್ನು ಮಾಡಿರುತ್ತೇನೆ, ಸೊ ಆ ಪದ್ಯನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಪದ್ಯವನ್ನು ಈಗ ಇಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಚಾಪ್ಟರ್ ಪ್ರೆಸೆಂಟ್ ಇದೆಯಾ ಅಂತ ಕೇಳುತ್ತೆ, ಎಸ್ ಅಂತ ಓಪನ್ ಮಾಡಿ. ಆನಂತರ ನಿಮಗೆ ಯಾವ ದಿನಾಂಕದಂದು ಈ ಟೆಸ್ಟನ್ನು ಮಾಡಿದ್ದೀರಾ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಇಷ್ಟು ಮಾಹಿತಿ ಎಂಟ್ರಿ ಮಾಡಿದ ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸೊ ಡೇಟಾ ಫ್ಲೆಚ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಕೆಳಭಾಗದಲ್ಲಿ ಸ್ಕ್ರಾಲ್ ಮಾಡ್ತಾ ಬನ್ನಿ. ಸೊ ಯಾವ ತರಗತಿಗೆ ಎಷ್ಟು ಅಂಕಕ್ಕೆ ಎಲ್ಲ ಡೀಟೇಲ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಈಗ ಅಂಕಗಳನ್ನು ಎಂಟ್ರಿ ಮಾಡಿ. ಅಂಕ ಎಂಟ್ರಿ ಮಾಡ್ತಿದ್ದಂಗೆ ಪಕ್ಕದಲ್ಲಿ ಗ್ರೇಡ್ ಕೂಡ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗ್ತಾ ಹೋಗುತ್ತೆ. ಟೀಚರ್ ಲಾಗಿನ್ನಲ್ಲಿ ಯಾವ ರೀತಿ ಅಂಕಗಳನ್ನು ನಾವು ಯೂನಿಟ್ ಟೆಸ್ಟ್ನ ಅಂಕಗಳನ್ನು ಸ್ಯಾಟ್ಸಲ್ಲಿ ಎಂಟ್ರಿ ಮಾಡೋದು, LBAದು ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಸೊ ಕೆಳಭಾಗದಲ್ಲಿ ಎಲ್ಲ ಅಂಕಗಳು ಎಂಟ್ರಿ ಮಾಡಿದ ನಂತರ ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಗ್ರೇಡ್ ಜನ್ರೇಟ್ ಆಗಿದೆಯಾ ನೋಡ್ಕೊಳ್ಳಿ. ಆಮೇಲೆ ಸೇವ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಆರ್ ಯು ಶೂರ್ ಯು ವಾಂಟ್ ಟು ಸೇವ್ ಅಂತ ಕೇಳುತ್ತೆ, ಸೇವ್ ಕೊಡಿ. ಸೊ ಇಲ್ಲಿಗೆ ಡೇಟಾ ಫ್ಲೆಚ್ ಆಗಿದೆ, ಸಕ್ಸಸ್ಫುಲ್ ಆಗಿದೆ. ಇಲ್ಲಿಗೆ ನಮ್ಮ ಟೀಚರ್ ಲಾಗಿನ್ನಲ್ಲಿ ಮಾಡುವಂಥ ಕೆಲಸ ಮುಕ್ತಾಯ ಆಯಿತು. ಸೊ ಈಗ ನೀವು ಲಾಗೌಟ್ ಆಗಬೇಕಂದ್ರೆ ಆ ಪಕ್ಕದಲ್ಲಿ ತೋರಿಸ್ತಿದ್ದಲ್ಲ ಐಕಾನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಗೌಟ್ ಕೇಳುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವೀಗ ಟೀಚರ್ ಲಾಗಿನ್ನಿಂದ ಲಾಗೌಟ್ ಆದ್ವಿ. ಸೊ ಈಗ HM ಲಾಗಿನ್ಗೆ ಹೇಗೆ ನಾವು ಲಾಗಿನ್ ಆಗಬೇಕು? HM ಆಗಿದ್ದರೆ ಅವರಲ್ಲಿ ಸ್ಯಾಟ್ಸ್ ಯೂಸರ್ನ ಆಯ್ಕೆ ಮಾಡ್ಕೊಬೇಕು. ಸೇಮ್ ಅವರು ಕೂಡ ಸ್ಯಾಟ್ಸ್ ಯೂಸರ್ ನೇಮನ್ನು ಹಾಕಬೇಕು. ಶಾಲೆಯ ಸ್ಯಾಟ್ಸ್ ಯೂಸರ್ ನೇಮ್ ಏನಿದೆ ಅದನ್ನು ಹಾಕಬೇಕು. ಟೀಚರ್ ಲಾಗಿನ್ನಲ್ಲಿ ನಮ್ಮ KJD ನಂಬರನ್ನು ಹಾಕ್ತೀವಿ, ಅದರಲ್ಲಿ ಸ್ಯಾಟ್ಸ್ ಯೂಸರ್ ನಂಬರ್ ಹಾಕಿ ಸೇಮ್ ಸೆಂಡ್ OTP ಅಂತ ಕಳಿಸಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮು ನಮ್ಮದು ಸ್ಯಾಟ್ಸ್ಗೆ ಏನು OTP ಬರ್ತಾ ಇರುತ್ತೆ ಅದೇ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP 6 ನಂಬರ್ OTP ಅದನ್ನು ಈ ಬಾಕ್ಸಲ್ಲಿ ಎಂಟ್ರಿ ಮಾಡಬೇಕು. ವೆರಿಫೈ OTP ಅಂತ ಇದೆಲ್ಲ ಅದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ನಾನೀಗ ಹೇಳ್ತಿರೋದು HM ಲಾಗಿನ್ ಆಗ್ತಾ ಇದ್ದೀನಿ. ಸೊ ನಮ್ಮ ಶಾಲೆಯಲ್ಲಿ ನಾನೇ ಅಸಿಸ್ಟೆಂಟ್ ಟೀಚರು, ನಾನೇ HM ಆಗಿರೋದ್ರಿಂದ ಬೇರೆ ಬೇರೆ ಲಾಗಿನಲ್ಲೇ ಮಾಡ್ತಾಯಿದ್ದೀನಿ. ಸೇಮ್ ಈ ಪೇಜ್ ಓಪನ್ ಆಯಿತು. ಆ ಪಕ್ಕದಲ್ಲಿ ಏನೋ ಅಡ್ಡಗೆರೆ ಇದೆ 3 ಮೇಲ್ಭಾಗದಲ್ಲಿ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಲೆಸನ್ ಪ್ಲ್ಯಾನ್ ಡೀಟೇಲ್ಸ್ ಇವೆಲ್ಲ ಬರುತ್ತೆ. ಸೊ ನಾನು ಈಗ ಇವತ್ತಿನ ದಿನ ನಿಮಗೆ LBA ಡೀಟೇಲ್ಸ್ ಮಾತ್ರ ಹೇಳ್ತಾ ಇದ್ದೇನೆ, ಮಾರ್ಕ್ಸ್ ಎಂಟ್ರಿ ಮಾಡೋದು. ಮುಂದಿನ ವಿಡಿಯೋದಲ್ಲಿ ಲೆಸನ್ ಪ್ಲ್ಯಾನ್ ಬಗ್ಗೆ ಕೂಡ ಅಪ್ರೂವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ಸೊ ಇವತ್ತು LBA ಡೀಟೇಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ತಾನೇ ಮಾಡಿದಂತಹ ಒಂದು ಪಾಠ ಏನು ಸಂಗೊಳ್ಳಿ ರಾಯಣ್ಣ ಇತ್ತಲ್ಲ ಅದರದ್ದೇ ನಿಮಗೆ ಓಪನ್ ಮಾಡ್ತೇನೆ, ಹಾಗೆ ಭುವನೇಶ್ವರಿದು ಓಪನ್ ಮಾಡಿ ತೋರಿಸ್ತೇನೆ. ಸೊ ಕನ್ನಡ ಅದರಲ್ಲಿ 5ನೇ ತರಗತಿ ಮಕ್ಕಳದೇ ಗ್ರೂಪ್ ಹಾಕಿದ್ದೀನಿ. ಆನಂತರ ಸಬ್ಜೆಕ್ಟ್ ಕೇಳುತ್ತೆ, ಸೊ ಕನ್ನಡ. ಆನಂತರ ಸೆಲೆಕ್ಟ್ ಚಾಪ್ಟರ್ ಅಂತಿದೆ. ಈಗ ತಾನೇ ನಾನು ಎಂಟ್ರಿ ಮಾಡಿದಂಥ ಸಂಗೊಳ್ಳಿ ರಾಯಣ್ಣನೇ ಇಲ್ಲೂ ತೊಗೋತಾ ಇದ್ದೀನಿ, ಸಂಗೊಳ್ಳಿ ರಾಯಣ್ಣ. ಆಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ
ಸೊ ನಿಮಗೆ ಕೆಳಭಾಗದಲ್ಲಿ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ಯಾವ ಪಾಠ ಎಷ್ಟು ಎಂಟ್ರಿ ಮಾಡಿದ್ದಾರೆ ಇಲ್ಲಿ ನೋಡಿ. ಆವಾಗಲೇ 0 ಇತ್ತು, 0/5 ಇತ್ತು, ಈಗ 5ಕ್ಕೆ 5 ಎಂಟ್ರಿ ಮಾಡಿದ್ದೀವಿ ಅಂತ ಇದೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 15ಕ್ಕೆ ಹಾಕಿದ್ದೀವಿ. ಸೊ ಒಂದು ಸರಿ HM ಲಾಗಿನಲ್ಲಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಬೋದು. HM ಬೇರೆಯವರಿದ್ದರೆ ಅವರು ಕೂಡ ಶಿಕ್ಷಕರು ಎಂಟ್ರಿ ಮಾಡಿರೋದೆಲ್ಲ ಸರಿ ಇದೆಯಾ ಅಂತ ಹೇಳಿ ಒಮ್ಮೆ ಇಲ್ಲಿ ಪರಿಶೀಲನೆ ಮಾಡ್ಕೊಬೋದು. ಆನಂತರ ನೋಡಿ ಮಾರ್ಕ್ಸು ಇದೆ, ಗ್ರೇಡು ಇದೆ. ಕೆಳಭಾಗದಲ್ಲಿ ನಿಮಗೆ ಅಪ್ರೂವ್ ಅಂತ ಕಾಣಿಸ್ತಾ ಇದೆ ನೋಡಿ. ಈ ಅಪ್ರೂವ್ ಮೇಲೆ ಕ್ಲಿಕ್ ಮಾಡಬೇಕು. ಆರ್ ಯು ಶ್ಯೂರ್ ಯು ವಾಂಟ್ ಟು ಅಪ್ರೂವ್ ಅಸೆಸ್ಮೆಂಟ್ ಅಂತ ಇದೆ, ಅಪ್ರೂವ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ. ಮೇಲ್ಗಡೆ ಅಸೆಸ್ಮೆಂಟ್ ಅಪ್ರೂವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಸೊ ಇಲ್ಲಿ HM ಅಪ್ರೂವ್ ಮಾಡಿದ್ದು ಮುಗೀತು. ಯಾವುದು ಒಂದು ವಿಷಯಕ್ಕೆ ಒಂದು ಪಾಠಕ್ಕೆ ಅಪ್ರೂವ್ ಮಾಡಿದ್ದು ಆಗಿದೆ. ಅದೇ ರೀತಿ ಮತ್ತೊಂದು ಭುವನೇಶ್ವರಿ ಪಾಠದ್ದು ಕೂಡ ಯಾವ ರೀತಿ ಅಪ್ರೂವ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೇಮ್ ಎಲ್ಲ ಕ್ಲಾಸ್ ಇರುತ್ತೆ, ಮೀಡಿಯಮ್ ಇರುತ್ತೆ, ಅವೆಲ್ಲವನ್ನು ಸೆಲೆಕ್ಟ್ ಮಾಡ್ಕೊತಾ ಹೋಗಬೇಕು. ಟೀಚರ್ ಲಾಗಿನಲ್ಲಿ ಏನು ಬಂದಿತ್ತು ಅದೇ HM ಲಾಗಿನಲ್ಲೂ ಕೂಡ ಬರ್ತಾ ಹೋಗುತ್ತೆ. ಸೊ ಎರಡನೇದು ನಾನು ಮಾಡಿದ್ದು ಭುವನೇಶ್ವರಿ ಅನ್ನೋ ಪದ್ಯದ್ದನ್ನು ನಾನು ಎಂಟ್ರಿ ಮಾಡಿದ್ದೆ, ಅದನ್ನು ಇಲ್ಲಿ ಆಯ್ಕೆ ಮಾಡ್ಕೊತಾ ಇದ್ದೀನಿ. ಸೊ HMಗೆ ಎಲ್ಲ ಸಬ್ಜೆಕ್ಟ್ದು ಕೂಡ ನೋಡಿ ಅಪ್ರೂವ್ ಮಾಡೋದು ಕಷ್ಟ ಅಂತ ಆದರೆ ಸಹ ಶಿಕ್ಷಕರೇ HM ಲಾಗಿನನ್ನು ತೊಗೊಂಡು ತಾವು ಎಂಟ್ರಿ ಮಾಡೋದನ್ನು ಅಪ್ರೂವ್ ಮಾಡ್ಕೊಬೋದು. ಇಲ್ಲ HM ಖುದ್ದಾಗಿ ಕೂಡ ಇದನ್ನು ಮಾಡ್ಬೋದು. ನೋಡಿ ಭುವನೇಶ್ವರಿ 5ಕ್ಕೆ 5 ಎಂಟ್ರಿ ಮಾಡಿದ್ದೀವಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬನ್ನಿ. ಸೊ ಎಲ್ಲ ಮಕ್ಕಳ ಸ್ಯಾಟ್ಸ್ ನಂಬರ್ ಕೂಡ ಇರುತ್ತೆ, ಹಾಗೆಯೇ ಅವರ ಹೆಸರು ಇರುತ್ತೆ. ಆನಂತರ ಅವ್ರಿಗೆ ಹಾಕಿರೋ ಮಾರ್ಕ್ಸು, ಅವ್ರ ಗ್ರೇಡ್ ಇರುತ್ತೆ. ಎಲ್ಲ ಸರಿ ಇದೆಯಾ ಚೆಕ್ ಮಾಡಿ. ಕೆಳಗಡೆ ಅಪ್ರೂವ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ರೂವ್ ಅಂತ ಕ್ಲಿಕ್ ಮಾಡಿ. ಮೇಲ್ಗಡೆ ಒಂದು ಮೆಸೇಜ್ ಬರುತ್ತೆ ನೋಡಿ, ಪಾಪಪ್ ಮೆಸೇಜು, ಸಕ್ಸಸ್ಫುಲಿ ಆಗಿದೆ ಅಂತ. ಸೊ ಈ ರೀತಿ ನಾವು ಟೀಚರ್ ಲಾಗಿನ್ನಲ್ಲಿ ಹಾಕಿರುವಂಥ ಅಂಕಗಳನ್ನು HM ಲಾಗಿನ್ನಲ್ಲಿ ಸ್ಯಾಟ್ಸ್ ಯೂಸರ್ನ HM ಲಾಗಿನ್ನಲ್ಲಿ ಅಪ್ರೂವ್ ಮಾಡಬೇಕು. ಸೊ ಇದಿಷ್ಟು ಟೀಚರ್ ಲಾಗಿನ್ ಹಾಗೂ HM ಲಾಗಿನ್ನಲ್ಲಿ ಯಾವ ರೀತಿ ಲಾಗಿನ್ ಆಗಬೇಕು, ಅಂಕಗಳನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಹಾಗೂ ಅಪ್ರೂವ್ ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಿದ್ದೇನೆ. ಸೊ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಲೆಸನ್ ಪ್ಲ್ಯಾನನ್ನು ಅಪ್ರೂವ್ ಮಾಡಬೇಕು ಹಾಗೂ ಲೆಸನ್ ಪ್ಲ್ಯಾನನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಹೋಗ್ತೇನೆ. ಸೊ ವಿಡಿಯೋವನ್ನು ನೋಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು.